ರಾಜ್ಯದ ಲೋಕಸಭಾ ರಣರಂಗದಲ್ಲಿ ಪ್ರಚಾರದ ಕಾವು ಜೋರಾಗಿದೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಕ್ಷೇತ್ರದಲ್ಲಿ ಮತ ಶಿಕಾರಿಗೆ ಇಳಿದಿದ್ದು ಬಿಜೆಪಿ ಆರ್ ಅಶೋಕ್ ಅವರ ಜೊತೆ ಡಾಕ್ಟರ್ ಕೆ ಸುಧಾಕರ್ ನರೇಂದ್ರ ಮೋದಿ ಅವರನ್ನ 3ನೇ ಬಾರಿ ಪ್ರಧಾನಿ ಮಾಡೋದಕ್ಕೆ ಪಣ ತೊಟ್ಟಿದ್ದಾರೆ. ಮೈತ್ರಿ ದೋಸ್ತಿಗಳ ಕಾರ್ಯಕರ್ತರ ಸಮಾವೇಶ. ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಪರ ಪ್ರಚಾರ. ವೇದಿಕೆಯ ಮೇಲೆ ನಾಯಕರಿಂದ ಒಗ್ಗಟ್ಟು ಪ್ರದರ್ಶನ. ಕೇಂದ್ರದಲ್ಲಿ 3ನೇ ಬಾರಿಗೆ ಮೋದಿ ಅವರನ್ನ ಪ್ರಧಾನಿಯನ್ನಾಗಿ ಮಾಡುವ ವಾಗ್ದಾನ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಮೈತ್ರಿ ನಾಯಕರ ರಣಕಹಳೆ. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲ್ಲಿಸಲು ಅಖಾಡಕ್ಕಿಳಿದ ಸಾಮ್ರಾಟ್. ರಾಜ್ಯದಲ್ಲಿ ಲೋಕಸಭಾ ಚುನಾವಣೆ ಪ್ರಚಾರ ಕಾವೇರಿದೆ. ಚುನಾವಣೆಯಲ್ಲಿ ಗೆಲುವಿನ ರಣಕಹಳೆ ಮೊಳಗಿಸಲು ಬಿಜೆಪಿ ಅಭ್ಯರ್ಥಿಗಳು ಮತ ಶಿಕಾರಿ ಆರಂಭಿಸಿದ್ದಾರೆ. ಇವತ್ತು ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಹಾಗೂ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಜಂಟಿ ಪ್ರಚಾರ ನಡೆಸಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಮೈತ್ರಿ ಕಾರ್ಯಕರ್ತರ ಸಭೆ ನಡೆಸಿ ಗೆಲುವಿನ ರಣತಂತ್ರ ರೂಪಿಸಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಶತಾಯಗತಾಯ ಗೆಲುವು ಸಾಧಿಸಬೇಕು ಎಂದು ಪಣ ತೊಟ್ಟಿರುವ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಲೋಕಸಭಾ ಚುನಾವಣೆಗಾಗಿ ಇಬ್ಬರು ಪ್ರಧಾನಿಗಳ ಸಮಾಗಮವಾಗಿದೆ. ಇದು ರಾಜ್ಯದ ಜನರ ಅಭಿವೃದ್ಧಿಗಾಗಿ ಮಾತ್ರ. ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಅಂತ ಕಾರ್ಯಕರ್ತರ ಬಳಿ ಮನವಿ ಮಾಡಿಕೊಂಡ್ರು. ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡರು, ಮಾನ್ಯ ಪ್ರಧಾನಿಗಳು ಶ್ರೀ ನರೇಂದ್ರ ಮೋದಿಯವರು ಇಬ್ಬರು ರಾಜಕೀಯ ದಿಗ್ಗಜರು, ಮುತ್ಸದಿಗಳು ಇವರಿಬ್ಬರ ಸಮಾಗಮ ಆಗಿದೆ. ಅದರ ಮೂಲಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ರುವೀಕರಣ ಆಗ್ತಾ ಇದೆ. ಈ ಧ್ರುವೀಕರಣ ರಾಜಕೀಯ ಮೈತ್ರಿ ಆಗಿರ್ತಕ್ಕಂಥದ್ದು ರಾಜಕೀಯ ಲಾಭಕ್ಕಲ್ಲ, ಈ ರಾಜ್ಯದ 6.5 ಕೋಟಿ ಜನರ ಅಭ್ಯುದಯಕ್ಕೆ, ನಿಮ್ಮೆಲ್ಲರ ಏಳಿಗೆಗೋಸ್ಕರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಪರ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಚಾರ ಕಣಕ್ಕೆ ಧುಮುಕಿದ್ದಾರೆ. ಮೈತ್ರಿ ಕಾರ್ಯಕರ್ತರ ಸಭೆಯಲ್ಲಿ ಭಾಗಿಯಾಗಿ ಬ್ಯಾಲೆಟ್ ಪೇಪರ್ನಲ್ಲಿ ನಮಗೆ ಕಾಣಿಸೋದು ಮೋದಿ ಮುಖ ಮಾತ್ರ. ಆದ್ರೆ ಈ ಹಾಳಾದ ಕಾಂಗ್ರೆಸ್ ಸರ್ಕಾರ ಬಂದು ರೈತರ ಎಲ್ಲಾ ಹಣ ಕಟ್ ಮಾಡಿದೆ. ರೈತರ ಪರ ಎನ್ನುವ ಕಾಂಗ್ರೆಸ್ ಸರ್ಕಾರ ಮಾಡ್ತಿರೋದು ಸರಿಯೇ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ರು. 1 ವರ್ಷ ಆಗಿದೆ, ಇವರು ಹೆಜ್ಜೆ ಇಟ್ಟ ತಕ್ಷಣ ಬರಗಾಲ ಬಂತು. ಹಿಂದೆ 5 ವರ್ಷ ಇದ್ರು ಸಿದ್ದರಾಮಯ್ಯವರು, 5 ವರ್ಷದ ಬರಗಾಲ, ಅವಾಗಲೂ ಬರಗಾಲ, ಈಗ ಬಂದ್ರು ಮತ್ತೆ ಬರಗಾಲ. ಎಲ್ಲ ಕಡೆ ಏನಿಲ್ಲ ಅಂದ್ರೆ ಯಾವ ಕರಿಮಣಿ ಸರಿಯಾಗಿ ಮಾತಾಡ್ತಾರಲ್ಲ, ಏನಿಲ್ಲ ಅಂದ್ರೆ ನೀರಿಲ್ಲ, ಏನಿಲ್ಲ ಅಂದ್ರೆ ಕರೆಂಟ್ ಇಲ್ಲ. ನಮ್ಮದೇ ನೋಡ್ತಾ ಇದ್ದಲ್ಲ, ನಮ್ಮ ಮುಂದೆನೇ ಹೋಯ್ತು, ಸಾಕ್ಷಿಯ ಜನರೇಟರ್ ಹೊಸಕ್ಕೆ. ಇಂಥ ಸರ್ಕಾರ ಬಹಳ ಇರಬಾರದು. ಅದಕ್ಕೆ ಮೋದಿಯವರಿಗೆ ಬೆಂಬಲ ಕೊಟ್ಟು ಸುಧಾಕರ್ ಅವರನ್ನ ದೊಡ್ಡ ಹಂತದಲ್ಲಿ ಗೆಲ್ಲಿಸಬೇಕು ಅಂತ ಹೇಳಿ. ಒಟ್ಟಾರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಗೆಲ್ಲಲು ಪಣ ತೊಟ್ಟಿರುವ ಮೈತ್ರಿ ಪಕ್ಷಗಳು ಕ್ಷೇತ್ರದ ಮೂಲೆ ಮೂಲೆಗೂ ಭೇಟಿ ನೀಡಿ ಅಭ್ಯರ್ಥಿಯನ್ನು ಮೋದಿಯನ್ನು ಮತ್ತೆ ಪ್ರಧಾನಿಯಾಗಿ ಮಾಡುವಂತೆ ಕಾರ್ಯಕರ್ತರಲ್ಲಿ ಮನವಿ ಮಾಡಿಕೊಂಡ್ರು. ಸುರೇಶ್, ನ್ಯೂಸ್ ಫಸ್ಟ್, ಚಿಕ್ಕಬಳ್ಳಾಪುರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.